ನಮಸ್ಕಾರ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಈ ಫಾಸ್ಟ್ಯಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳಿವೆ. ಈಗ ಹೊಸ ಯೋಜನೆ ಜಾರಿಗೊಳಿಸಲಾಗ್ತಾ ಇದೆ. ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಈಗ ಸದ್ದು ಮಾಡ್ತಾ ಇರುವಂತಹ ಸುದ್ದಿ. ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಗಮ ಸಂಚಾರಕ್ಕಾಗಿ ಈ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ. ಆಗಸ್ಟ್ 15ರಿಂದ ಈ ಯೋಜನೆ ಜಾರಿಗೆ ಬರ್ತಾ ಇದೆ. ಈ ಯೋಜನೆಯಡಿ ಒಂದೇ ಸಲಕ್ಕೆ 3,000 ರೂಪಾಯಿಯನ್ನು ಪಾವತಿಸಿ ಪಾಸ್ ಖರೀದಿ ಮಾಡಿದ್ರೆ 1 ವರ್ಷ ಅವಧಿಯಲ್ಲಿ 200 ಟ್ರಿಪ್ ಪೂರೈಸಬಹುದು. ಒಂದು ಟೋಲ್ ದಾಟಿದ್ರೆ ಅದನ್ನು ಒಂದು ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಪಾಸ್ ಬಳಕೆದಾರರು ವರ್ಷದಲ್ಲಿ ಒಟ್ಟು 200 ಟೋಲ್ ಬೂತ್ಗಳ ಮೂಲಕ ಸಂಚರಿಸಬಹುದು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವರಾದಂತಹ ನಿತಿನ್ ಗಡ್ಕರಿ ಈ ಯೋಜನೆಯನ್ನು ಪ್ರಕಟಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವೈಯಕ್ತಿಕ ವಾಹನಗಳಿಗೆ ಮಾತ್ರ ಇದು ಲಾಗು ಆಗುತ್ತೆ. ಕಾರ್, ಜೀಪ್, ವ್ಯಾನ್ಗಳು ಸೇರಿದಂತೆ ವೈಯಕ್ತಿಕ ವಾಹನಗಳಿಗಷ್ಟೇ ಇದನ್ನು ಅನ್ವಯ ಆಗುತ್ತೆ ಅಂತ ಈಗಾಗಲೇ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ವಾಹನಗಳು ಈಗಿರುವಂತಹ ವ್ಯವಸ್ಥೆಯಂತೆಯೇ ಪ್ರತಿ ಟೋಲ್ ಬೂತ್ನಲ್ಲೂ ಕೂಡ ಶುಲ್ಕ ಪಾವತಿಸಿ ಅಥವಾ ಪ್ರಯಾಣವನ್ನು ಮುಂದುವರಿಸಬಹುದು ಫಾಸ್ಟ್ಯಾಗ್ ಮೂಲಕ. ವಾಣಿಜ್ಯ ವಾಹನಗಳಿಗೆ ಇದನ್ನು ಬಳಸಿದ್ರೆ ಟೋಲ್ನಲ್ಲಿ ಸ್ಕ್ಯಾನ್ ಆದ ತಕ್ಷಣವೇ ಪಾಸ್ ನಿಷ್ಕ್ರಿಯ ಆಗುತ್ತೆ ಅಂತಲೂ ಕೂಡ ಈಗಾಗಲೇ ಹೆದ್ದಾರಿ ಸಚಿವಾಲಯ ಎಚ್ಚರಿಕೆ ಕೊಟ್ಟಿದೆ. ಹಾಗಂತ ಈ ಪಾಸಿನ ಕಡ್ಡಾಯನ, ಈ ಇಯರ್ಲಿ ಪಾಸ್, ವಾರ್ಷಿಕ ಪಾಸ್ ಖಂಡಿತ ಅಲ್ಲ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಖರೀದಿ ಬಳಕೆದಾರರ ಆಯ್ಕೆಗೆ ಬಿಟ್ಟಂತಹ ವಿಷಯ. ಇದೇನು ಕಡ್ಡಾಯ ಅಲ್ಲ ಅಂತ ಈಗಾಗಲೇ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗಿರುವಂತಹ ಪಾಸನ್ನೇ ತಾವು ಬಳಸಬಹುದು ಅಥವಾ ಇಯರ್ಲಿ ಪಾಸ್, ಈ ವಾರ್ಷಿಕ ಪಾಸ್ನ ಪ್ರಯೋಜನ ಪಡಿಬಹುದು ಅಂತಂದ್ರೆ ಅದಕ್ಕೊಂದು ಅವಕಾಶ ಸಿಗ್ತಾ ಇದೆ. ಹಾಗಿದ್ರೆ ಈ ವಾರ್ಷಿಕ ಪಾಸ್ನಿಂದ ಏನೇನು ಪ್ರಯೋಜನ? ವಾರ್ಷಿಕ ಪಾಸ್ ಯೋಜನೆಯಿಂದ ಪದೇ ಪದೇ ಈ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋದಿತ್ತಲ್ಲ, ಅದು ತಪ್ಪುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕ್ಷಿಪ್ರ ಮತ್ತು ಸುಗಮ ಸಂಚಾರಕ್ಕೆ ಇದು ಅನುವು ಮಾಡಿಕೊಡುತ್ತೆ. 60 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಟೋಲ್ ಪ್ಲಾಜಾಗಳ ಕುರಿತಾಗಿದ್ದಂತಹ ಕಳವಳ ಏನಿತ್ತಲ್ಲ, ಅದು ನಿವಾರಣೆಯಾಗ್ತಾ ಇದೆ. ಜೊತೆಗೆ ಟೋಲ್ ಬೂತ್ಗಳಲ್ಲಿ ವಾಹನ ದಟ್ಟಣೆ ತಪ್ಪುತ್ತೆ, ಸಮಯ ಉಳಿತಾಯ ಆಗತ್ತೆ ಅಂತ ಹೇಳಿ ಸಚಿವ ಗಡ್ಕರಿ ಅವರು ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಈ ಮಾಸಿಕ ಪಾಸ್ ಏನೀಗ ಆಲ್ರೆಡಿ ಇದೆ, ಅದಕ್ಕಿಂತ ಹೇಗೆ ಭಿನ್ನ? ಆಕ್ಟಿವೇಶನ್ ಹೇಗೆ? ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದಕ್ಕಾಗಿ ನೀವು ಪ್ರತ್ಯೇಕ ಫಾಸ್ಟ್ಯಾಗನ್ನೇನು ಖರೀದಿ ಮಾಡೋ ಅಗತ್ಯ ಇಲ್ಲ. ಈ ಹಾಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ಅದರ ಖಾತೆಯಲ್ಲೇ 3,000 ರೂಪಾಯಿಯನ್ನು ಪಾವತಿ ಮಾಡಿ ವಾರ್ಷಿಕ ಪಾಸನ್ನು ಸಕ್ರಿಯಗೊಳಿಸಬಹುದು. ಪಾಸ್ ಆಕ್ಟಿವೇಶನ್ ಮತ್ತು ರೀಚಾರ್ಜ್ಗೆ ಪ್ರತ್ಯೇಕ ಲಿಂಕ್ ಒಂದನ್ನು ಸದ್ಯದಲ್ಲೇ ರಾಜಮಾರ್ಗ್ ಯಾತ್ರಾ ಆ್ಯಪ್ ಹಾಗೂ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವೆಬ್ಸೈಟ್ನಲ್ಲಿ ಸಕ್ರಿಯಗೊಳಿಸಲಾಗುತ್ತೆ. ಆದರೆ ವಾಹನದ ಮುಂಬದಿ ಗಾಜಿಗೆ ಫಾಸ್ಟ್ಯಾಗ್ ಅಂಟಿಸಿದ್ರೆ ಮತ್ತು ಅದು ಬ್ಲ್ಯಾಕ್ ಲಿಸ್ಟ್ ಆಗದೇ ಇದ್ದರೆ ಮಾತ್ರ ಈ ಯೋಜನೆಗೆ ಅರ್ಹತೆ ದೊರೆಯುತ್ತೆ ಅಂತ ಈಗಾಗಲೇ ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯ ಹೆದ್ದಾರಿ ಇದೆಯಲ್ಲ, ಅದಕ್ಕೆ ಇದು ಅನ್ವಯ ಆಗುತ್ತಾ ಅಂತ ನೋಡ್ತಾ ಹೋದ್ರೆ ಇಲ್ಲ, ಅದಕ್ಕೆ ಮಾಮೂಲಿ ಟೋಲ್. ರಾಜ್ಯ ಹೆದ್ದಾರಿ, ರಾಜ್ಯಗಳು ನಿರ್ವಹಿಸುವಂತಹ ಎಕ್ಸ್ಪ್ರೆಸ್ ವೇಗಳಲ್ಲಿನ ಟೋಲ್ ಬೂತ್ಗಳಲ್ಲಿ ಯಥಾರೀತಿಯ ಫಾಸ್ಟ್ಯಾಗ್ನಿಂದ ಹಣ ಪಾವತಿಯಾಗುತ್ತೆ. ಪ್ರಸ್ತುತ ಇರುವಂತಹ ಮಾಸಿಕ ಪಾಸ್ ವ್ಯವಸ್ಥೆಯಲ್ಲಿ 2 ನಿರ್ದಿಷ್ಟ ಟೋಲ್ ಪ್ಲಾಜಾಗಳ ನಡುವಿನ ಪ್ರಯಾಣಕ್ಕೆ ಮಾತ್ರ ಪಾಸ್ ಅನ್ವಯ ಆಗ್ತಾ ಇತ್ತು. ಆದರೆ ಈ ವಾರ್ಷಿಕ ಪಾಸ್ನಲ್ಲಿ ದೇಶದ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಏನೇನು ಪ್ರಯೋಜನ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಆಗಲೇ ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋದು ತಪ್ಪುತ್ತೆ, ಅದು ಮತ್ತೆ ಸಮಯ ಕೂಡ ಬಹಳ ಉಳಿತಾಯ ಆಗತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಿದ್ರೆ ಮೊದಲೇ ಈ 200 ಟ್ರಿಪ್ ಮುಗಿದು ಬಿಟ್ರೆ ಹೇಗೆ? ಇದೊಂದು ಪ್ರಶ್ನೆ ಕಾಡುತ್ತೆ. ವರ್ಷ ಕಳೆಯೋ ಮುನ್ನವೇ ಈ 200 ಟ್ರಿಪ್ ಮುಗಿದು ಹೋದರೆ ಮತ್ತೊಮ್ಮೆ ವಾರ್ಷಿಕ ಪಾಸನ್ನು ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ. ಅಂದರೆ ಒಂದು ವೇಳೆ ವರ್ಷದಲ್ಲಿ 200 ಟ್ರಿಪ್ ಮಾಡದೇ ಇದ್ದರೂ ಪಾಸ್ ವ್ಯಾಲಿಡಿಟಿ ನಿಗದಿತ ದಿನಾಂಕದಂದು ಕೊನೆಯಾಗ್ಬಿಡುತ್ತೆ. ಆಗಲೂ ನೀವು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಅದನ್ನು ನೆನಪಲ್ಲಿಟ್ಕೋಬೇಕು. ಲೆಕ್ಕಾಚಾರ ಏನು ಹಾಗಿದ್ರೆ? ಯಾರಿಗೆ ಲಾಭ ಅಂತ ನಾವು ನೋಡ್ತಾ ಹೋದರೆ, ಒಂದು ಟೋಲ್ ಪ್ಲಾಜಾ ದಾಟೋದಕ್ಕೆ ಕನಿಷ್ಠ 50 ರೂಪಾಯಿ ನಿಗದಿಯಾಗಿದೆ ಅಂತ ಅಂದಾಜು ಮಾಡಿದ್ರೂ ಕೂಡ ವರ್ಷದಲ್ಲಿ ನೀವು 200 ಬಾರಿ ಟೋಲ್ಗಳನ್ನು ದಾಟೋದಕ್ಕೆ ಸದ್ಯಕ್ಕೆ ನಾವು ನೋಡ್ತಾ ಹೋದರೆ 10,000 ರೂಪಾಯಿವರೆಗೆ ಖರ್ಚಾಗತ್ತೆ ನಿಮಗೆ. ಆದರೆ ಈ ವಾರ್ಷಿಕ ಪಾಸನ್ನು ತಾವು ತಗೊಂಡಿದ್ದೇ ಆದರೆ ಕೇವಲ 3,000 ರೂಪಾಯಿಗೆ 200 ಬಾರಿ ನೀವು ಟೋಲ್ಗಳನ್ನು ಪಾಸ್ ಮಾಡಬಹುದು. ಆದರೆ ವರ್ಷದಲ್ಲಿ 60ಕ್ಕಿಂತ ಕಡಿಮೆ ಬಾರಿ ಟೋಲ್ ದಾಟುವಂತಹ ವಾಹನ ಚಾಲಕರು ಇರ್ತಾರಲ್ಲ, ಅವರಿಗೆ ಈ ಪಾಸ್ನಿಂದ ಅಷ್ಟೇನು ಲಾಭ ಇರೋದಿಲ್ಲ. ಜೊತೆಗೆ ಸದ್ಯಕ್ಕೆ ಕೆಲವು ಉತ್ತರ ಸಿಗದ ಪ್ರಶ್ನೆಗಳಿವೆ, ಕೆಲವು ಕನ್ಫ್ಯೂಷನ್ಸ್ ಇದೆ. ಅದೇನಪ್ಪ ಅಂತಂದರೆ, ಈಗಾಗಲೇ ಹೇಳಿರೋದೇನು, ಇದು ಕೇವಲ ನ್ಯಾಷನಲ್ ಹೈವೇಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಸ್ಟೇಟ್ ಹೈವೇ ಟೋಲ್ಗಳಿಗೆ ಪಾಸ್ ಆಗುವಾಗ ಈ ಪಾಸ್ ಅನ್ವಯ ಆಗೋದಿಲ್ಲ ಅಂತನ್ನುವಂಥದ್ದು. ಹಾಗಿದ್ರೆ 2 ಟೋಲ್ಗಾಗಿ 2 ಟ್ಯಾಗ್ ಇದ್ದರೆ ಹೇಗೆ ವ್ಯತ್ಯಾಸ ಗುರುತಿಸುತ್ತೆ? ಸ್ಟೇಟ್ ಹೈವೇಗಿರುವಂತಹ ಟ್ಯಾಗ್ ಮತ್ತು ಇಯರ್ಲಿ ಪಾಸ್ ಟ್ಯಾಗ್ ಎರಡರಲ್ಲಿ ಯಾವುದನ್ನು ಸ್ಕ್ಯಾನ್ ಮಾಡುತ್ತೆ? ಅದರ ಬಗ್ಗೆ ಈಗ ಸ್ಪಷ್ಟತೆ ಇದೆಯಾ? ಸಿಸ್ಟಮ್ ಸೆಟ್ ಆಗಿದೆಯಾ? ಸದ್ಯಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಉತ್ತರ ಸಿಗುವಂತಹ ನಿರೀಕ್ಷೆ ಇದೆ. ಆದರೆ ನೀವು ವರ್ಷಕ್ಕೆ ಬಹಳಷ್ಟು ಬಾರಿ
ಟೋಲ್ಗಳಲ್ಲಿ ಓಡಾಡುವಂಥವರಾಗಿದ್ದಾರೆ, ಖಾಸಗಿ ವಾಹನ ಆಗಿದ್ರೆ ಮಾತ್ರ, ಜೊತೆಗೆ ಇದು ವಾಣಿಜ್ಯ ವಾಹನಗಳಿಗೆ ಅನ್ವಯ ಆಗಲ್ಲ, ಅಂಥವರಿಗೆ ಈ ಇಯರ್ಲಿ ಪಾಸ್ ಬಹಳ ಸಹಾಯಕಾರಿ ಅಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ.